ಹೆಲೋ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದ 2026ನೇ ಸಾಲಿನ ಫಿಲ್ಮ್ ಇಂಡಸ್ಟ್ರಿಯ ಅತ್ಯುತ್ತಮ ಪ್ರಶಸ್ತಿಯಾದ ಆಸ್ಕರ್ ಪ್ರಶಸ್ತಿಗಳ ಬಗ್ಗೆ ಮಾಹಿತಿಯನ್ನು ನೋಡುವ. ಇಲ್ಲಿ ಆಸ್ಕರ್ ಪ್ರಶಸ್ತಿಗಳ ಇವೆಂಟನ್ನು 2026 ಸಾಲಿನದ್ದು ಲಾಸ್ ಏಂಜಲೀಸ್ನಲ್ಲಿ ನಡೆಸಿದರು. ಇದು 98ನೇ ಆವೃತ್ತಿಯಾಗಿರುತ್ತದೆ ಆಸ್ಕರ್ ಅವಾರ್ಡ್ಸ್ ಎಂದು. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಪ್ರಮುಖ ವಿಜೇತರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅತ್ಯುತ್ತಮ ಚಿತ್ರ ಬೆಸ್ಟ್ ಪಿಕ್ಚರ್ ಅವಾರ್ಡನ್ನು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರವು ಪಡೆದಿತ್ತು. ಈ ಮಾಹಿತಿ ಗಮನಿಸಿ. ಅತ್ಯುತ್ತಮ ಚಿತ್ರ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರ ಪಡೆದಿರುತ್ತದೆ. ಅತ್ಯುತ್ತಮ ನಿರ್ದೇಶಕ ಅವಾರ್ಡನ್ನು ಪಾಲ್ ಥಾಮಸ್ ಆಂಡರ್ಸನ್ ಅವರು ಪಡೆದುಕೊಂಡಿದ್ದಾರೆ. ಇವರ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರದ ನಿರ್ದೇಶನಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ನಟ ಅವಾರ್ಡನ್ನು ಮೈಕಲ್ ಬಿ ಜಾರ್ಡನ್ ಅವರು ಪಡೆದುಕೊಂಡಿರುತ್ತಾರೆ. ಇವರು ಸಿನ್ನರ್ ಮೂವಿಯಲ್ಲಿ ನಟಿಸಿರುವ ನಟನೆಗಾಗಿ ಅತ್ಯುತ್ತಮ ನಟ ಅವಾರ್ಡನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ ಮೈಕಲ್ ಬಿ ಜಾರ್ಡನ್ ಅವರು. ಹಾಗೆಯೇ ಅತ್ಯುತ್ತಮ ನಟಿ ಅವಾರ್ಡನ್ನು ಜೆಸ್ಸಿ ಬಕ್ಲಿ ಅವರು ಪಡೆದುಕೊಂಡಿದ್ದಾರೆ. ಹ್ಯಾಮ್ನೆಟ್ ಚಿತ್ರಕ್ಕಾಗಿ ಹ್ಯಾಮ್ನೆಟ್ ಚಿತ್ರದಲ್ಲಿ ನಟಿಸಿರುವ ಆಕ್ಟಿಂಗ್ಗಾಗಿ ಜೆಸ್ಸಿ ಬಕ್ಲಿ ಅವರು ಅತ್ಯುತ್ತಮ ನಟಿ ಎನ್ನುವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಆಸ್ಕರ್ಸ್ನಲ್ಲಿ. ಹಾಗೆಯೇ ಅತ್ಯುತ್ತಮ ಪೋಷಕ ನಟ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡನ್ನು ಸಿನ್ ಪೇನ್ ಅವರು ಪಡೆದುಕೊಂಡಿದ್ದಾರೆ. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮೂವಿಯ ಪೋಷಕ ನಟನ ಸಪೋರ್ಟಿಂಗ್ ಆಕ್ಟರ್ನ ಆಕ್ಟಿಂಗ್ಗಾಗಿ ಸಿನ್ ಪೇನ್ ಅವರು ಅತ್ಯುತ್ತಮ ಪೋಷಕ ನಟ ಅವಾರ್ಡನ್ನು ಆಸ್ಕರ್ನಲ್ಲಿ ಪಡೆದುಕೊಂಡಿರುತ್ತಾರೆ. ಹಾಗೆಯೇ ಅತ್ಯುತ್ತಮ ಪೋಷಕ ನಟಿ ಅವಾರ್ಡನ್ನು ಆ್ಯಮಿ ಮ್ಯಾಡಿಗನ್ ಅವರು ಪಡೆದುಕೊಂಡಿದ್ದಾರೆ. ಇವರು ವೆಪನ್ಸ್ ಚಿತ್ರದಲ್ಲಿ ನಟಿಸಿರುವ ಆಕ್ಟಿಂಗ್ಗಾಗಿ ಆ್ಯಮಿ ಮ್ಯಾಡಿಗನ್ ಅತ್ಯುತ್ತಮ ಪೋಷಕ ನಟಿ ಅವಾರ್ಡನ್ನು ಪಡೆದಿರುತ್ತಾರೆ. ಹಾಗೆಯೇ ಅತ್ಯುತ್ತಮ ಅನಿಮೇಟೆಡ್ ಚಿತ್ರ ಅವಾರ್ಡ್ ಅನ್ನು ಕೆ-ಪಾಪ್ ಡಿಮನ್ ಹಂಟರ್ ಮೂವಿಯು ಪಡೆದುಕೊಂಡಿರುತ್ತದೆ. ಗಮನಿಸಿ, ಕೆ-ಪಾಪ್ ಡಿಮನ್ ಹಂಟರ್ ಮೂವಿಯು ಅತ್ಯುತ್ತಮ ಅನಿಮೇಟೆಡ್ ಚಿತ್ರ ಅವಾರ್ಡ್ ಅನ್ನು ಪಡೆದುಕೊಂಡಿದೆ. ಹಾಗೆಯೇ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ಅವಾರ್ಡ್ ಅನ್ನು ಸೆಂಟಿಮೆಂಟಲ್ ವ್ಯಾಲ್ಯೂ ಎನ್ನುವ ನಾರ್ವೆ ದೇಶದ ಮೂವಿಯಾಗಿರುತ್ತದೆ. ಸೆಂಟಿಮೆಂಟಲ್ ವ್ಯಾಲ್ಯೂ ಇದು ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ಅವಾರ್ಡ್ ಅನ್ನು ಪಡೆದುಕೊಂಡಿದೆ ಆಸ್ಕರ್ಸ್ನಲ್ಲಿ. ಹಾಗೆಯೇ ಎಕ್ಸಾಮ್ಸ್ ದೃಷ್ಟಿಯಿಂದ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತದೆ. ಅತ್ಯುತ್ತಮ ಸಿನಿಮಾಟೋಗ್ರಫಿ ಅವಾರ್ಡ್ ಅನ್ನು ಆಟಮ್ ಡುರಾಲ್ಡ್ ಅರ್ಕಪಾವ್ ಅವರು ಪಡೆದುಕೊಂಡಿದ್ದಾರೆ. ಇವರು ಈ ಸಿನಿಮಾಟೋಗ್ರಫಿಯಲ್ಲಿ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಎಂಬ ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ಸಿನಿಮಾಟೋಗ್ರಫಿ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದ ಮೊದಲ ಮಹಿಳೆಯಾಗಿರುತ್ತಾರೆ ಆಟಮ್ ಡುರಾಲ್ಡ್ ಅರ್ಕಪಾವ್ ಅವರು. ಇವರು ಸಿನ್ನರ್ ಮೂವಿಯಲ್ಲಿ ಮಾಡಿರುವ ಸಿನಿಮಾಟೋಗ್ರಫಿಗಾಗಿ ಅವಾರ್ಡನ್ನು ಗೆದ್ದಿರುತ್ತಾರೆ, ಆಸ್ಕರ್ ಅವಾರ್ಡನ್ನು ಗೆದ್ದಿರುತ್ತಾರೆ ಆಟಮ್ ಡುರಾಲ್ಡ್ ಅರ್ಕಪಾವ್. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ಇವರ ಹೆಸರು ನೆನಪಿಟ್ಟುಕೊಳ್ಳಿ. ಇಲ್ಲಿ ಇದು ಪ್ರಮುಖ ವಿಜೇತರ ಮಾಹಿತಿಗಳಾಗಿತ್ತು. ಆಸ್ಕರ್ ಅವಾರ್ಡ್ನ ಹಿನ್ನೆಲೆಯನ್ನು ನೋಡುವ. ಮೊದಲಿಗೆ ಈ ಆಸ್ಕರ್ ಪ್ರಶಸ್ತಿಯನ್ನು ಅಧಿಕೃತವಾಗಿ ಅಕಾಡೆಮಿ ಅವಾರ್ಡ್ಸ್ ಎಂದು ಕರೆಯಲಾಗುತ್ತದೆ. ಇದನ್ನು 1927ರಲ್ಲಿ ಸ್ಥಾಪಿಸಲಾಗಿರುತ್ತದೆ. ಆಸ್ಕರ್ ಅವಾರ್ಡ್ ಅನ್ನು ಇದರ ಮೊದಲ ಪ್ರಶಸ್ತಿಯನ್ನು 1929ರಲ್ಲಿ ನೀಡಲು ಪ್ರಾರಂಭಿಸಲಾಯಿತು. ಹಾಗೆಯೇ ಇಲ್ಲಿ ಭಾರತದ ಮೊದಲ ಆಸ್ಕರ್ ಬಾನು ಅತಯ್ಯ ಅವರು ಗಳಿಸಿರುತ್ತಾರೆ. ಗಾಂಧಿ ಚಿತ್ರಕ್ಕಾಗಿ ಅತ್ಯುತ್ತಮ ಕಾಸ್ಟ್ಯೂಮ್ ಡಿಸೈನರ್ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯರು ಆಗಿರುತ್ತಾರೆ. ಯಾರು? ಬಾನು ಅತಯ್ಯ ಆಸ್ಕರ್ ಅವಾರ್ಡ್ಸ್ನಲ್ಲಿ. ಹಾಗೆಯೇ ಗೌರವ ಆಸ್ಕರ್ ಅನ್ನು 1992ರಲ್ಲಿ ಖ್ಯಾತ ನಿರ್ದೇಶಕರಾದ ಸತ್ಯಜಿತ್ ರೇ ಅವರಿಗೆ ಜೀವಮಾನದ ಸಾಧನೆಗಾಗಿ ಗೌರವ ಆಸ್ಕರ್ ಅನ್ನು ನೀಡಿ ಗೌರವಿಸಲಾಗಿರುತ್ತದೆ. ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಸತ್ಯಜಿತ್ ರೇ ಅವರಿಗೆ ಗೌರವ ಆಸ್ಕರ್ ನೀಡಲಾಗಿದೆ 1992ರಲ್ಲಿ. ಇತ್ತೀಚಿನ ಸಾಧನೆ ಆಸ್ಕರ್ನಲ್ಲಿ RRR ಚಿತ್ರವು ನಾಟು ನಾಟು ಹಾಡಿಗೆ ಅತ್ಯುತ್ತಮ ಮೂಲಗೀತೆ ಅವಾರ್ಡ್ ಅನ್ನು ಗಳಿಸಿದೆ. ಹಾಗೆಯೇ ದ ಎಲಿಫೆಂಟ್ ವಿಸ್ಪರರ್ಸ್ಗೆ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿ ಲಭಿಸಿರುವುದು ಇತ್ತೀಚಿನ ಸಾಧನೆಯಾಗಿರುತ್ತದೆ ಆಸ್ಕರ್ ಅವಾರ್ಡ್ಸ್ನಲ್ಲಿ. ಅತಿ ಹೆಚ್ಚು ಆಸ್ಕರ್ ಪ್ರಶಸ್ತಿ ಗೆದ್ದ ವ್ಯಕ್ತಿ ಯಾರೆಂದರೆ ವಾಲ್ಟ್ ಡಿಸ್ನಿ ಆಗಿರುತ್ತಾರೆ. ಇವರು 26 ಪ್ರಶಸ್ತಿಗಳನ್ನು ಗೆದ್ದಿರುತ್ತಾರೆ. ಹಾಗೆ
ಭಾರತಕ್ಕೆ ಬರುವುದಾದರೆ ಭಾರತದಲ್ಲಿ ನಾಮನಿರ್ದೇಶನಗೊಂಡ ಮೊದಲ ಭಾರತೀಯ ಚಿತ್ರ ಯಾವುದು ಎಂದರೆ ಆಸ್ಕರ್ಗೆ ಮದರ್ ಇಂಡಿಯಾ ಆಗಿರುತ್ತದೆ. 1957ರಲ್ಲಿ ನಾಮನಿರ್ದೇಶನಗೊಂಡಿತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ ಈ ವಿಡಿಯೋ ಮುಂದೆಗಾಗಿ 25 MCQ ಕ್ವಶನ್ಸ್ಗಳನ್ನು ಮಾಡಿದ್ದೇವೆ. ಅದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರುತ್ತದೆ. ಅದನ್ನು ಸಾಲ್ವ್ ಮಾಡುವ. ಮೊದಲನೆಯ ಪ್ರಶ್ನೆ, 2026ರ ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಗೆದ್ದ ಸಿನಿಮಾ ಯಾವುದು? ಉತ್ತರವನ್ನು ನೀವು ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆ, 2026ರ ಆಸ್ಕರ್ನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಮೈಕಲ್ ಬಿ ಜೋರ್ಡನ್ ಅವರಿಗೆ ಅತ್ಯುತ್ತಮ ಆಸ್ಕರ್ ಪ್ರಶಸ್ತಿ ಗಳಿಸಿದ್ದಾರೆ. ಇವರು ಸಿನ್ನರ್ ಮೂವಿಯಲ್ಲಿ ನಟಿಸಿರುವ ಆ್ಯಕ್ಟಿಂಗ್ಗಾಗಿ ಆಸ್ಕರ್ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ಆಸ್ಕರ್ ಪ್ರಶಸ್ತಿ ಗೆದ್ದ ಮೊದಲ ಮಹಿಳಾ ಸಿನಿಮಾಟೋಗ್ರಾಫರ್ ಯಾರು? ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಆಟಮ್ ಡೊನಾಲ್ಡ್ ಅರ್ಕಂಪಾವ್ ಅವರು ಆಸ್ಕರ್ ಪ್ರಶಸ್ತಿ ಗೆದ್ದ ಮೊದಲ ಮಹಿಳಾ ಸಿನಿಮಾಟೋಗ್ರಾಫರ್ ಆಗಿರುತ್ತಾರೆ. ಸೊ ಇವರ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇವರ ಹೆಸರು ತುಂಬ ಇಂಪಾರ್ಟೆಂಟ್ ಆಗಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿಯ ಅಧಿಕೃತ ಹೆಸರೇನು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಅಕಾಡೆಮಿ ಅವಾರ್ಡ್ಸ್ ಆಗಿರುತ್ತದೆ ಆಸ್ಕರ್ ಪ್ರಶಸ್ತಿಯ ಅಧಿಕೃತ ಹೆಸರು. ನೆಕ್ಸ್ಟ್ ಕ್ವಶನ್, ಭಾರತಕ್ಕೆ ಮೊದಲ ಆಸ್ಕರ್ ತಂದುಕೊಟ್ಟವರು ಯಾರು? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಭಾನು ಅಥಯ್ಯ ಅವರು ಭಾರತಕ್ಕೆ ಮೊದಲ ಆಸ್ಕರ್ ತಂದುಕೊಟ್ಟವರು ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ನಾಟು ನಾಟು ಹಾಡಿಗೆ ಯಾವ ವರ್ಷ ಆಸ್ಕರ್ ಲಭಿಸಿತು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 2023ರಲ್ಲಿ ನಾಟು ನಾಟು ಹಾಡಿಗೆ ಆಸ್ಕರ್ ಪ್ರಶಸ್ತಿಯು ಲಭಿಸಿತು. ಮೂಲಗೀತೆ ವಿಭಾಗದಲ್ಲಿ ನಾಟು ನಾಟು ಹಾಡಿಗೆ ಆಸ್ಕರ್ ಪ್ರಶಸ್ತಿ ಲಭಿಸಿರುತ್ತದೆ. ನೆಕ್ಸ್ಟ್ ಕ್ವಶನ್, 2026ರಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಗೆದ್ದವರು ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಪಾಲ್ ಥಾಮಸ್ ಆಂಡರ್ಸನ್ ಅವರು 2026ರ ಸಾಲಿನಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಸೊ ಇಲ್ಲಿ ಯಾವ ಮೂವಿಯಾಗಿ ಇವರು ಅತ್ಯುತ್ತಮ ನಿರ್ದೇಶಕನ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ವ್ಯಕ್ತಿ ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ವಾಲ್ಟ್ ಡಿಸ್ನಿ ಅವರು ಅತಿ ಹೆಚ್ಚು ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ವ್ಯಕ್ತಿಯಾಗಿರುತ್ತಾರೆ. 26 ಪ್ರಶಸ್ತಿಗಳನ್ನು ಇವರು ಗೆದ್ದಿರುತ್ತಾರೆ ಆಸ್ಕರ್ನಲ್ಲಿ. ನೆಕ್ಸ್ಟ್ ಕ್ವಶನ್, ಮೊದಲ ಆಸ್ಕರ್ ಪ್ರಶಸ್ತಿ ಸಮಾರಂಭ ಯಾವ ವರ್ಷ ನಡೆಯಿತು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 1929ರಂದು. 1927ರಂದು ಪ್ರಾರಂಭವಾದದ್ದು. 1929ರಂದು ಆಸ್ಕರ್ ಪ್ರಶಸ್ತಿ ಸಮಾರಂಭ ನಡೆದದ್ದು. ಮುಂದಿನ ಪ್ರಶ್ನೆ, ಮದರ್ ಇಂಡಿಯಾ ಚಿತ್ರದ ನಿರ್ದೇಶಕರು ಯಾರು? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಮೆಹಬೂಬ್ ಖಾನ್ ಅವರು ಮದರ್ ಇಂಡಿಯಾ ಚಿತ್ರದ ನಿರ್ದೇಶಕರಾಗಿರುತ್ತಾರೆ. ಇಲ್ಲಿ ಮದರ್ ಇಂಡಿಯಾ ಚಿತ್ರವು ಆಸ್ಕರ್ಗೆ ನಾಮನಿರ್ದೇಶನಗೊಂಡ ಮೊದಲ ಭಾರತೀಯ ಚಿತ್ರ ಆಗಿರುವುದರಿಂದ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, 2026ರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಗೆದ್ದ ಜೆಸ್ಸಿ ಬಕ್ಲಿ ಅವರು ಯಾವ ಚಿತ್ರದಲ್ಲಿ ನಟಿಸಿದರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಹ್ಯಾಮ್ಲೆಟ್ ಚಿತ್ರದಲ್ಲಿ ನಟಿಸಿರುತ್ತಾರೆ ಜೆಸ್ಸಿ ಬಕ್ಲಿ ಅವರು. ಇವರು ಇಲ್ಲಿ ನಟಿಸಿರುವ ನಟನೆಗಾಗಿ ಅತ್ಯುತ್ತಮ ನಟಿ ಅವಾರ್ಡನ್ನು 2026ರಲ್ಲಿ ಆಸ್ಕರ್ನಲ್ಲಿ ಗಳಿಸಿರುತ್ತಾರೆ. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ನಿರ್ದೇಶಕರಿಗೆ 1992ರಲ್ಲಿ ಗೌರವ ಆಸ್ಕರ್ ನೀಡಿ ಗೌರವಿಸಲಾಯಿತು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಸತ್ಯಜಿತ್ ರೇ ಅವರಿಗೆ 1992ರಲ್ಲಿ ಗೌರವ ಆಸ್ಕರನ್ನು ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, 2026ರ ಸಾಲಿನ ಆಸ್ಕರ್ ಸಮಾರಂಭ ಎಲ್ಲಿ ನಡೆಯಿತು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಲಾಸ್ ಏಂಜಲೀಸ್ನಲ್ಲಿ ಆಸ್ಕರ್ ಸಮಾರಂಭ ನಡೆಯಿತು 2026ರ ಸಾಲಿನದ್ದು. ಮುಂದಿನ ಪ್ರಶ್ನೆ, ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರ ಸೆಂಟಿಮೆಂಟಲ್ ವ್ಯಾಲ್ಯೂ ನೆನಪಿಟ್ಟುಕೊಳ್ಳಿ. ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರ ಅವಾರ್ಡನ್ನು ಸೆಂಟಿಮೆಂಟಲ್ ವ್ಯಾಲ್ಯೂ ಪಡೆದುಕೊಂಡಿದೆ. ಸೊ ಇದು ಯಾವ ದೇಶದ ಸಿನಿಮಾ ಆಗಿರುತ್ತದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ನಾರ್ವೆ ದೇಶದ ಸಿನಿಮಾ ಆಗಿರುತ್ತದೆ ಸೆಂಟಿಮೆಂಟಲ್ ವ್ಯಾಲ್ಯೂ. ನೆಕ್ಸ್ಟ್ ಕ್ವಶನ್, AR ರೆಹಮಾನ್ ಅವರು ಯಾವ ಚಿತ್ರಕ್ಕಾಗಿ 2 ಆಸ್ಕರ್ ಪ್ರಶಸ್ತಿಗಳನ್ನು ಗೆದ್ದಿದ್ದರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ.
ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರಕ್ಕೆ AR ರೆಹಮಾನ್ ಅವರು 2 ಆಸ್ಕರ್ ಪ್ರಶಸ್ತಿಗಳನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ, ಆಸ್ಕರ್ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಗೆದ್ದ ಚಿತ್ರ ಯಾವುದು? ಆ್ಯಕ್ಚುಲಿ ಆಪ್ಷನ್ ಡಿ ಆಗಿರುತ್ತದೆ, ಮೇಲಿನ ಎಲ್ಲವೂ. ಟೈಟಾನಿಕ್, ಬೆನ್ ಹರ್, ಲಾರ್ಡ್ ಆಫ್ ದಿ ರಿಂಗ್ಸ್. ಇದು ಒಟ್ಟಾಗಿ ಈ 3 ಚಿತ್ರಗಳು 11 ಆಸ್ಕರ್ ಅವಾರ್ಡ್ಸ್ಗಳನ್ನು ಗೆದ್ದಿದೆ. ಟೈಟಾನಿಕ್ ಕೂಡ 11 ಗೆದ್ದಿರುತ್ತದೆ, ಬೆನ್ ಹರ್ ಕೂಡ 11 ಅವಾರ್ಡ್ಸನ್ನು ಗೆದ್ದಿದೆ, ಹಾಗೂ ಲಾರ್ಡ್ಸ್ ಆಫ್ ದಿ ರಿಂಗ್ಸ್ ಕೂಡ 11 ಅವಾರ್ಡ್ಸ್ಗಳನ್ನು ಗೆದ್ದಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಅತ್ಯುತ್ತಮ ಪೋಷಕ ನಟ ಸಿನ್ ಪೆನ್ ಅವರಿಗೆ ಇದು ಎಷ್ಟನೆಯ ಅವಾರ್ಡ್? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಇದು 3ನೇ ಆಸ್ಕರ್ ಅವಾರ್ಡ್ ಆಗಿರುತ್ತದೆ ಸಿನ್ ಪೆನ್ ಅವರಿಗೆ. ನೆಕ್ಸ್ಟ್ ಕ್ವಶನ್, 2026ರಲ್ಲಿ ಅತ್ಯುತ್ತಮ ಅನಿಮೇಟೆಡ್ ಚಿತ್ರ ಯಾವುದು? ಆಪ್ಷನ್ ಬಿ, ಕೆ-ಪಾಪ್ ಡಿಮನ್ ಹಂಟರ್ಸ್ ಮೂವಿಯು ಅತ್ಯುತ್ತಮ ಅನಿಮೇಟೆಡ್ ಚಿತ್ರ ಅವಾರ್ಡನ್ನು ಗೆದ್ದಿದೆ. ನೆಕ್ಸ್ಟ್ ಕ್ವಶನ್, ಭಾರತದಿಂದ ಆಸ್ಕರ್ಗೆ ನಾಮನಿರ್ದೇಶನಗೊಂಡ 3ನೆಯ ಚಿತ್ರ ಲಗಾನ್ ಯಾವ ವರ್ಷದಲ್ಲಿ ನಾಮಿನೇಟ್ ಆಗಿತ್ತು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, 2001ರಲ್ಲಿ. ಹಾಗೆ 2026ರಲ್ಲಿ ಹೋಮ್ ಬೌಂಡ್ ಮೂವಿ ಕೂಡ ನಾಮಿನೇಟ್ ಆಗಿತ್ತು. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರಕ್ಕಾಗಿ ಸೌಂಡ್ ಮಿಕ್ಸಿಂಗ್ ವಿಭಾಗದಲ್ಲಿ ಆಸ್ಕರ್ ಗೆದ್ದ ಭಾರತೀಯ ಯಾರು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ರಸೂಲ್ ಪೂಕುಟ್ಟಿ ಅವರು ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರಕ್ಕಾಗಿ ಸೌಂಡ್ ಮಿಕ್ಸಿಂಗ್ ವಿಭಾಗದಲ್ಲಿ ಆಸ್ಕರ್ ಅನ್ನು ಗೆದ್ದಿರುತ್ತಾರೆ. ನೆಕ್ಸ್ಟ್ ಕ್ವಶನ್, ಆಸ್ಕರ್ ಪ್ರತಿಮೆಯನ್ನು ತಯಾರಿಸಲು ಯಾವ ಲೋಹದ ಲೇಪನ ಬಳಸಲಾಗುತ್ತದೆ? ಉತ್ತರ ಆಪ್ಷನ್ ಬಿ, ಚಿನ್ನದ ಲೇಪನವನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, 2026ರಲ್ಲಿ ಆಸ್ಕರ್ನಲ್ಲಿ ಸಿನ್ನರ್ ಚಿತ್ರಕ್ಕೆ ಯಾವ ವಿಭಾಗದ ಇತಿಹಾಸ ಪ್ರಸಿದ್ಧ ಪ್ರಶಸ್ತಿ ಬಂದಿದೆ? ಆ್ಯಕ್ಚುಲಿ ಉತ್ತರ ಆಪ್ಷನ್ ಬಿ, ಸಿನಿಮಾಟೋಗ್ರಫಿ ಆಗಿರುತ್ತದೆ. ಸೊ ಇಲ್ಲಿ ಯಾರಿಗೆ ಈ ಅವಾರ್ಡ್ ದೊರಕಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಹಿಂದೆ ಕೂಡ ಅದರ ಉತ್ತರವನ್ನು ನಾನು ನೀಡಿದ್ದೆ, ಸೊ ಕಮೆಂಟ್ ಮಾಡಿ ತಿಳಿಸಿ. ಸಿನಿಮಾಟೋಗ್ರಫಿ ಅವಾರ್ಡನ್ನು 2026 ಸಾಲಿನಲ್ಲಿ ಯಾರಿಗೆ ನೀಡಲಾಯಿತು? ಹಾಗೆ ಅವರು ಮೊದಲ ಮಹಿಳೆಯಾಗಿರುತ್ತಾರೆ ಸಿನಿಮಾಟೋಗ್ರಫಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದವರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಅವರ ಹೆಸರನ್ನು. ನೆಕ್ಸ್ಟ್ ಕ್ವಶನ್, ಒಂದು ವರ್ಷದಲ್ಲಿ ಅತಿ ಹೆಚ್ಚು ಆಸ್ಕರ್ ನಾಮಿನೇಷನ್ ಪಡೆದ ನಟಿ ಯಾರು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಮೆರಿಲ್ ಸ್ಟ್ರೀಪ್ ಆಗಿರುತ್ತಾರೆ. ನೆಕ್ಸ್ಟ್ ಕ್ವಶನ್, ಆಸ್ಕರ್ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, AMPAS ಸಂಸ್ಥೆಯು ಆಸ್ಕರ್ ಪ್ರಶಸ್ತಿಯನ್ನು ನೀಡುತ್ತದೆ. ಸೊ ಈ ವಿಡಿಯೋದ ಕೊನೆಯ ಕ್ವಶನ್, 2026ರ ಆಸ್ಕರ್ ಪ್ರಶಸ್ತಿ ಎಷ್ಟನೇ ಆವೃತ್ತಿಯಾಗಿರುತ್ತದೆ? ಉತ್ತರ ಆಪ್ಷನ್ ಸಿ, 98ನೇ ಆವೃತ್ತಿಯಾಗಿರುತ್ತದೆ 2026 ಸಾಲಿನ ಆಸ್ಕರ್ ಅವಾರ್ಡ್ಸ್. ಸೊ ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಆಸ್ಕರ್ ಅವಾರ್ಡ್ಸ್ಗಳ ಇಂಪಾರ್ಟೆಂಟ್ ಆದ ಮಾಹಿತಿಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.